ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ 2021ರಲ್ಲಿ ಬಿಡುಗಡೆಯಾಗಿದ್ದ ನಿರಳ್ ಎಂಬ ಮಲಯಾಳಂ ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, 2ನೇ ಕ್ಲಾಸ್ ಓದುತ್ತಿದ್ದ ಒಬ್ಬ ಚಿಕ್ಕ ಹುಡುಗ, ಅಂದ್ರೆ ಸುಮಾರು 7 ರಿಂದ 8 ವರ್ಷದ ಒಬ್ಬ ಚಿಕ್ಕ ಹುಡುಗ 30 ವರ್ಷಗಳ ಹಿಂದೆ ನಡೆದಿದ್ದ ಸೀರಿಯಲ್ ಕೊಲೆಗಳ ಕೇಸ್ನ ಬಗ್ಗೆ ಕಥೆಗಳನ್ನ ಬರೀತಿರ್ತಾನೆ. ಅಚಾನಕ್ ಆಗಿ ಆ ಚಿಕ್ಕ ಹುಡುಗ ಬರೆಯುತ್ತಿದ್ದ ಸ್ಟೋರೀಸ್ ಗಳ ಬಗ್ಗೆ ಚಿತ್ರದ ಹೀರೋಗೆ ಗೊತ್ತಾಗುತ್ತೆ. ಕ್ಯಾಶುಯಲಿ ಆ ಸ್ಟೋರೀಸ್ ಗಳ ಬಗ್ಗೆ ಚೆಕ್ ಮಾಡಿದಾಗ ಶಾಕಿಂಗ್ಲಿ 30 ವರ್ಷಗಳ ಹಿಂದೆ ಕೊಲೆಗಳು ನಡೆದಿರೋದು ನಿಜ ಅಂತ ಗೊತ್ತಾಗುತ್ತೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಆ ಚಿಕ್ಕ ಹುಡುಗನಿಗೆ ಹೇಗೆ 30 ವರ್ಷಗಳ ಹಿಂದೆ ನಡೆದಿರುವ ಸೀರಿಯಲ್ ಕೊಲೆಗಳ ಬಗ್ಗೆ ಗೊತ್ತಾಯ್ತು, ಚಿತ್ರದ ಹೀರೋ ಈ ಮರ್ಡರ್ ಮಿಸ್ಟರಿಗಳನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯವಾಯ್ತಾ, ಹಾಗೂ ಚಿತ್ರದಲ್ಲಿ ರಿವೀಲ್ ಆಗುವ ಬ್ಯಾಕ್ ಟು ಬ್ಯಾಕ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ ನಲ್ಲಿ ಘಾಟ್ ಸೆಕ್ಷನ್ ನಲ್ಲಿ ಹೋಗ್ತಿದ್ದ ಒಂದು ಕಾರು ಹಾಗೂ ಬೈಕ್ ನ ಮಧ್ಯ ಭೀಕರವಾದ ಆಕ್ಸಿಡೆಂಟ್ ಆಗುತ್ತೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಚಿತ್ರದ ಕಥೆ ಈಗ ಕೆಲವು ವಾರಗಳ ನಂತರಕ್ಕೆ ಶಿಫ್ಟ್ ಆಗುತ್ತೆ. ಈಗ ಆ ಕಾರ್ ಆಕ್ಸಿಡೆಂಟ್ ನಲ್ಲಿ ಗಾಯಗೊಂಡು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿರುವ ಚಿತ್ರದ ಹೀರೋ ಜಾನ್ ಅನ್ನ ನೋಡ್ತೀವಿ. ಜಾನ್ ಅನ್ನ ಆ ದಿನ ಹಾಸ್ಪಿಟಲ್ ನಿಂದ ಡಿಸ್ಚಾರ್ಜ್ ಮಾಡಬೇಕಾಗಿದ್ದ ಕಾರಣ ಇವನನ್ನ ಪಿಕಪ್ ಮಾಡೋದಕ್ಕೆ ಅಂತ ಇವನ ಫ್ರೆಂಡ್ ರಾಜನ್ ಹಾಸ್ಪಿಟಲ್ ಗೆ ಬರ್ತಾನೆ. ಜಾನ್ ಅನ್ನ ಅವನ ಮನೆಗೆ ಡ್ರಾಪ್ ಮಾಡಿದ ನಂತರ ರಾಜನ್ ಹೀಗೆ ಹೇಳ್ತಾನೆ, ಜಾನ್, ಡಾಕ್ಟರ್ ಹೇಳಿದ್ದನ್ನ ಕೇಳಿಸಿಕೊಂಡೆ ಅಲ್ವಾ, ನೀನು ಇನ್ನು ಸ್ವಲ್ಪ ದಿನ ಬೆಡ್ ರೆಸ್ಟ್ ಮಾಡಿದ್ರೆ ಒಳ್ಳೇದಂತೆ. ಆಕ್ಸಿಡೆಂಟ್ ನಲ್ಲಿ ನಿನ್ನ ಮುಖಕ್ಕೆ ತುಂಬಾನೇ ಏಟಾಗಿ ನಿನ್ನ ಮೂಗಿನ ಮೂಳೆ ಮುರಿದು ಹೋಗಿದೆ. ನಿನ್ನ ಮೂಗು ಸರಿಯಾಗುವವರೆಗೂ ಯಾವುದೇ ಕಾರಣಕ್ಕೂ ಆ ಮಾಸ್ಕ್ ಅನ್ನ ತೆಗೆಯೋ ಹಾಗಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಜಾನ್ ಒಳಗಡೆ ಬಂದ ನಂತರ ಅಮೆರಿಕದಲ್ಲಿರುವ ತನ್ನ ತಾಯಿಗೆ ವಿಡಿಯೋ ಕಾಲ್ ಮಾಡ್ತಾನೆ. ಆದ್ರೆ ತನಗೆ ಆಕ್ಸಿಡೆಂಟ್ ಆಗಿತ್ತು ಅಂತ ತನ್ನ ತಾಯಿಗೆ ಗೊತ್ತಾದ್ರೆ ತುಂಬಾನೇ ಟೆನ್ಷನ್ ಆಗ್ತಾರೆ ಅಂತ ಕ್ಯಾಮರಾವನ್ನ ಆಫ್ ಮಾಡಿ ಮಾತನಾಡ್ತಾನೆ. ಸ್ನೇಹಿತರೆ, ಈ ಜಾನ್ ನ ಬಗ್ಗೆ ಹೇಳೋದಾದ್ರೆ ಈತ ಡಿಸ್ಟ್ರಿಕ್ಟ್ ಕೋರ್ಟ್ ನಲ್ಲಿ ಮ್ಯಾಜಿಸ್ಟ್ರೇಟ್ ಆಗಿರ್ತಾನೆ. ಡಾಕ್ಟರ್ಸ್ ಇನ್ನು ಸ್ವಲ್ಪ ದಿನ ರೆಸ್ಟ್ ಮಾಡಿ ಅಂತ ಹೇಳಿದ್ರು ಕೂಡ ಜಾನ್ ಮರುದಿನವೇ ಡ್ಯೂಟಿಗೆ ಹೋಗ್ತಾನೆ. ಈ ಜಾನ್ ಈ ರೀತಿ ಮಾಸ್ಕ್ ಅನ್ನ ಹಾಕಿಕೊಂಡಿರೋದನ್ನ ನೋಡಿ ಅಲ್ಲಿರುವ ಜನಗಳೆಲ್ಲ ತುಂಬಾನೇ ವಿಚಿತ್ರವಾಗಿ ನೋಡ್ತಿರ್ತಾರೆ. ಜಾನ್ ತನ್ನ ಸುಪೀರಿಯರ್ ಆಗಿರುವ ಅಜಿತ್ ನನ್ನ ಹೋಗಿ ಮೀಟ್ ಮಾಡ್ತಾನೆ. ಸ್ವಲ್ಪ ಹೊತ್ತು ಮಾತನಾಡಿದ ನಂತರ ಅಜಿತ್ಗೆ ಸೆಕ್ರೆಟರಿ ಜೊತೆ ಒಂದು ಮೀಟಿಂಗ್ ಇದ್ದ ಕಾರಣ ಜಾನ್ ಅನ್ನ ಕೂಡ ಕರೆದುಕೊಂಡು ಕಾರ್ ನಲ್ಲಿ ಹೊರಡ್ತಾನೆ. ಹೀಗೆ ಹೋಗ್ತಿದ್ದಾಗ ದಾರಿ ಮಧ್ಯದಲ್ಲಿ ಜಾನ್ಗೆ ಏನಾಯ್ತೋ ಗೊತ್ತಿಲ್ಲ, ಡ್ರೈವರ್ಗೆ ತಕ್ಷಣವೇ ಕಾರನ್ನ ಪಕ್ಕಕ್ಕೆ ಪಾರ್ಕ್ ಮಾಡಿ ನನ್ನನ್ನ ಇಳಿಸಿಬಿಡು ಅಂತ ಹೇಳ್ತಾನೆ. ಹೊರಗಡೆ ಜೋರಾಗಿ ಮಳೆ ಬರ್ತಿದ್ದ ಕಾರಣ ನಾನಿವತ್ತು ಛತ್ರಿಯನ್ನ ಕೂಡ ತರ್ಲಿಲ್ಲ, ಮನೆಗೆ ಹೇಗೆ ಹೋಗೋದು ಅಂತ ಮಾತನಾಡಿಕೊಳ್ತಿರ್ತಾನೆ. ಈತ ಮಳೆ ಬರ್ತಿದೆ ಅಂತ ಹೇಳ್ತಿದ್ದ ಹಾಗೆ ಅಜಿತ್ ಹಾಗೂ ಆ ಕಾರ್ನ ಡ್ರೈವರ್ಗೆ ಒಂದೇ ಸರಿ ಶಾಕ್ ಆಗಿ ಬಿಡುತ್ತೆ. ಸ್ನೇಹಿತರೆ, ಅಸಲಿಗೆ ಹೊರಗಡೆ ಮಳೆನೆ ಬರ್ತಿರೋದಿಲ್ಲ. ಸ್ನೇಹಿತರೆ, ಆಕ್ಸಿಡೆಂಟ್ ಆದಾಗಿನಿಂದ ಈ ಜಾನ್ಗೆ ತುಂಬಾನೇ ವಿಚಿತ್ರವಾದ ಹ್ಯಾಲುಸಿನೇಷನ್ ಗಳು ಸ್ಟಾರ್ಟ್ ಆಗಿರುತ್ತೆ. ಜಾನ್ ತುಂಬಾನೇ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾನೆ ಅಂತ ಅಜಿತ್ಗೆ ಅರ್ಥ ಆಗುತ್ತೆ. ಜಾನ್, ದಯವಿಟ್ಟು ನೀನು ಇನ್ನು ಸ್ವಲ್ಪ ದಿನ ಕೆಲಸಕ್ಕೆ ಬರೋದಕ್ಕೆ ಹೋಗ್ಬೇಡ, ತಕ್ಷಣವೇ ನಿನ್ನ ಡಾಕ್ಟರ್ ಅನ್ನ ಹೋಗಿ ಮೀಟ್ ಮಾಡು, ರೆಸ್ಟ್ ತೆಗೆದುಕೊಂಡು ಹುಷಾರಾಗಿ ನಂತರ ಡ್ಯೂಟಿಗೆ ಬಾ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಹೀಗೆ ಜಾನ್ ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡೋದಕ್ಕೆ ಅಂತ ಹಾಸ್ಪಿಟಲ್ಗೆ ಹೋಗ್ತಿರುವಾಗ್ಲೂ ಕೂಡ ಇವನಿಗೆ ಮಳೆ ಬರ್ತಿರುವ ರೀತಿ ಹ್ಯಾಲುಸಿನೇಷನ್ ಆಗ್ತಿರುತ್ತೆ. ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡಿದಾಗ ಅವರು ಜಾನ್ಗೆ ಏನಾಗಿದೆ ಅಂತ ಅರ್ಥ ಮಾಡಿಕೊಳ್ತಾರೆ. ಜಾನ್, ಕೆಲವೇ ದಿನಗಳ ಹಿಂದೆ ನಿನಗೆ ಭೀಕರವಾದ ಆಕ್ಸಿಡೆಂಟ್ ಆಗಿದೆ, ಅದರಿಂದಾಗಿ ನಿನಗೆ ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಸ್ಟಾರ್ಟ್ ಆಗಿದೆ. ಅದೇ ಕಾರಣಕ್ಕೇನೆ ನಿನಗೆ ಮಳೆ ಬರ್ತಿರುವ ರೀತಿ ಹಾಗೂ ಇನ್ನಿತರೆ ಹ್ಯಾಲುಸಿನೇಷನ್ ಗಳು ಸ್ಟಾರ್ಟ್ ಆಗಿದೆ. ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ, ನಾನು ಒಂದಷ್ಟು ಮೆಡಿಸಿನ್ ಗಳನ್ನ ಕೊಡ್ತೀನಿ, ಅದನ್ನ ಕಂಟಿನ್ಯೂ ಮಾಡು ಅಂತ ಹೇಳಿ ಅಲ್ಲಿಂದ ಕಳುಹಿಸಿಕೊಡ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಆ ದಿನ ಸಾಯಂಕಾಲ ರಾಜನ್ ಜಾನ್ ನ ಮನೆಗೆ ಬರ್ತಾನೆ. ಇವರಿಬ್ಬರು ಹೀಗೆ ಮಾತನಾಡ್ತಾ ಕೂತಿದ್ದಾಗ ರಾಜನ್ ಇಲ್ಲಿದ್ದಾನೆ ಅಂತ ಗೊತ್ತಾಗಿ ಅವನ ಹೆಂಡತಿ ಶಾಲಿನಿ ಕೂಡ ಬರ್ತಾಳೆ. ಈ ಶಾಲಿನಿ ಮಕ್ಕಳ ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಕ್ಯಾಶುಯಲ್ ಆಗಿ ಇಬ್ಬರ ಜೊತೆ ಮಾತನಾಡಿದ ನಂತರ ಇವತ್ತು ಬೆಳಿಗ್ಗೆ ತನ್ನ ಬಳಿಗೆ ಬಂದಿದ್ದ ಒಂದು ಚಿಕ್ಕ ಹುಡುಗನ ಬಗ್ಗೆ ಹೇಳ್ತಾಳೆ. ಜಾನ್, ಇವತ್ತು ಬೆಳಿಗ್ಗೆ ಒಬ್ಬರು ಟೀಚರ್ ಒಬ್ಬ ಚಿಕ್ಕ ಹುಡುಗನನ್ನ, ಅಂದ್ರೆ 2ನೇ ಕ್ಲಾಸ್ ಹುಡುಗನನ್ನ ನನ್ನ ಬಳಿಗೆ ಕರೆದುಕೊಂಡು ಬಂದಿದ್ರು. ಸ್ಕೂಲ್ ನ ಕೋ ಕರಿಕ್ಯುಲರ್ ಪೀರಿಯಡ್ ನಲ್ಲಿ ಮಕ್ಕಳಿಗೆ ನಿಮಗೆ ಗೊತ್ತಿರುವ ಸ್ಟೋರಿಗಳನ್ನ ಬರೆಯಿರಿ ಅಂತ ಟೀಚರ್ ಹೇಳಿದ್ರಂತೆ. ಎಲ್ಲಾ ಮಕ್ಕಳು ಕೂಡ ಸುಮಾರು 7 ರಿಂದ 8 ವರ್ಷ ವಯಸ್ಸಿನವರಾಗಿದ್ದ ಕಾರಣ ಎಲ್ಲರೂ ಮಕ್ಕಳ ಕಥೆಗಳನ್ನ ಬರೆದಿದ್ರಂತೆ. ಆದ್ರೆ ನಿತಿನ್ ಎಂಬ ಒಬ್ಬ ಹುಡುಗ ಮಾತ್ರ ಮರ್ಡರ್ ಮಿಸ್ಟರಿಯ ಸ್ಟೋರಿಯನ್ನ ಬರ್ದಿದ್ನಂತೆ. 7 ರಿಂದ 8 ವರ್ಷದ ಹುಡುಗ ಕೊಲೆಯ ಕೇಸ್ನ ಬಗ್ಗೆ ಹೇಗೆ ಸ್ಟೋರಿಯನ್ನ ಬರೆಯೋದಕ್ಕೆ ಸಾಧ್ಯ ಅಂತ ನನಗೂ ಕೂಡ ಆಶ್ಚರ್ಯ ಆಯ್ತು. ಆ ಹುಡುಗನನ್ನ ನಾನು ಕೌನ್ಸಿಲಿಂಗ್ ಮಾಡಿದಾಗ ಆತ ನಾರ್ಮಲ್ ಆಗಿ ಇದ್ದಾನೆ ಅಂತ ಅನಿಸ್ತು. ಮೋಸ್ಟ್ಲಿ ಆ ಚಿಕ್ಕ ಹುಡುಗ ಯಾವ್ದಾದ್ರು ಟಿವಿಯಲ್ಲಿ ಈ ಸ್ಟೋರಿಯನ್ನ ನೋಡಿರ್ಬಹುದು ಅಂತ ಅನಿಸ್ತಿದೆ. ಎನಿವೇಸ್, ಮುಂದೆ ಆ ಹುಡುಗ ಒಳ್ಳೆ ಸ್ಟೋರಿ ರೈಟರ್ ಆಗ್ತಾನೆ ಅಂತ ನಗುತ್ತಾ ಹೇಳ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಕೆಲವು ದಿನಗಳ ನಂತರ ಜಾನ್ಗೆ ಈಗಲೂ ಕೂಡ ಮಳೆ ಬರ್ತಿರುವ ರೀತಿ ಹ್ಯಾಲುಸಿನೇಷನ್ ಗಳು ಆಗ್ತಿರುತ್ತೆ. ಡಾಕ್ಟರ್ಗೆ ಕಾಲ್ ಮಾಡಿ ಇದರ ಬಗ್ಗೆ ಹೇಳಿದಾಗ ನಿನಗೆ ಹುಷಾರಾಗೋದಕ್ಕೆ ಇನ್ನು ಸ್ವಲ್ಪ ದಿನ ಟೈಮ್ ಬೇಕು ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಶಾಲಿನಿ ಜಾನ್ಗೆ ಕಾಲ್ ಮಾಡಿ ಅರ್ಜೆಂಟ್ ಆಗಿ ನನ್ನನ್ನ ಬಂದು ಮೀಟ್ ಮಾಡು ಅಂತ ಹೇಳ್ತಾಳೆ. ತಕ್ಷಣವೇ ಜಾನ್ ಶಾಲಿನಿ ಬರೋದಕ್ಕೆ ಹೇಳಿದ ರೆಸ್ಟೋರೆಂಟ್ಗೆ ಹೋಗ್ತಾನೆ. ಏನ್ ವಿಷಯ ಅಂತ ಕೇಳಿದಾಗ ಆಕೆ ಹೇಳೋದೇನಂದ್ರೆ, ಜಾನ್, ನಿನಗೆ ಕೆಲವು ದಿನಗಳ ಹಿಂದೆ ನಿತಿನ್ ಎಂಬ ಒಬ್ಬ ಚಿಕ್ಕ ಹುಡುಗ ಮರ್ಡರ್ ಸ್ಟೋರೀಸ್ ಗಳನ್ನ ಬರೀತಿದ್ದಾನೆ ಅಂತ ಹೇಳಿದ್ದೆ ಅಲ್ವಾ, ಆ ಹುಡುಗ
ಇವತ್ತು ಕೂಡ ಮತ್ತೊಂದು ಮರ್ಡರ್ ಸ್ಟೋರಿಯನ್ನ ಬರ್ದಿದೆ ಅಂತ ಟೀಚರ್ ನನಗೆ ಬರೋದಕ್ಕೆ ಹೇಳಿದ್ರು. ತಕ್ಷಣ ನಾನು ಸ್ಕೂಲ್ಗೆ ಹೋಗಿ ನೋಡಿದಾಗ ನಿತಿನ್ ಮಲಯಾಳಂನಲ್ಲಿ ಆ ಸ್ಟೋರಿಯನ್ನ ಬರ್ದಿದ್ದ. ಒಂದು ವೇಳೆ ಬೇರೆ ಯಾರೋ ಇವನ ಬುಕ್ ನಲ್ಲಿ ಈ ಸ್ಟೋರಿಗಳನ್ನ ಬರೀತಿದ್ದಾರ ಅಂತ ನಾನು ಚೆಕ್ ಮಾಡಿದೆ, ಆದ್ರೆ ಅದು ಅವನ ಹ್ಯಾಂಡ್ ರೈಟಿಂಗ್. ಆದ್ರೆ ನಂತರ ನನಗೆ ಒಂದು ವಿಚಿತ್ರ ಅನ್ನಿಸುವ ವಿಷಯ ಗೊತ್ತಾಯ್ತು. ಅದೇನಂದ್ರೆ ಆ ನಿತಿನ್ ಹುಟ್ಟಿ ಬೆಳೆದಿದ್ದು ಬೆಂಗಳೂರಿನಲ್ಲಿ. ಆಬ್ವಿಯಸ್ಲಿ ಬೆಂಗಳೂರಿನಲ್ಲಿ ಅವನಿಗೆ ಮಲಯಾಳಂ ಸಬ್ಜೆಕ್ಟೇ ಇರಲಿಲ್ಲ. ಕೆಲವು ತಿಂಗಳ ಹಿಂದೆ ಈ ನಿತಿನ್ ತಂದೆ ಸತ್ತು ಹೋದ್ರಂತೆ. ಇದಾದ ನಂತರ ನಿತಿನ್ ತಾಯಿ ಶರ್ಮಿಳಾ ಟ್ರಾನ್ಸ್ಫರ್ ತೆಗೆದುಕೊಂಡು ಕೇರಳಕ್ಕೆ ಬಂದಿದ್ದಾಳೆ. ಸೊ ಇತ್ತೀಚೆಗೆ ತಾನೆ ಕೇರಳಕ್ಕೆ ಬಂದಿರುವ ನಿತಿನ್ ಮಲಯಾಳಂನಲ್ಲಿ ಸ್ಟೋರೀಸ್ ಗಳನ್ನ ಬರೆಯೋದಕ್ಕೆ ಹೇಗೆ ಸಾಧ್ಯ? ಹಾಗೂ ನಿತಿನ್ ಕೇರಳದ ಔಟ್ಸ್ಕರ್ಟ್ ನಲ್ಲಿರುವ ಕರುವಟ್ಟ ಎಂಬ ಒಂದು ಚಿಕ್ಕ ಹಳ್ಳಿಯ ಬಗ್ಗೆ ಆ ಸ್ಟೋರಿಯಲ್ಲಿ ಬರೆದಿದ್ದಾನೆ. ವಿಚಾರಿಸಿದಾಗ ನನಗೆ ಗೊತ್ತಾಯ್ತು ಅವನ ತಾಯಿ ನಿತಿನ್ ಅನ್ನ ಕರೆದುಕೊಂಡು ಆ ರೀತಿಯ ಯಾವ ಹಳ್ಳಿಗೂ ಕೂಡ ಹೋಗೇ ಇಲ್ಲ ಅಂತ. ಆಕ್ಚುಲಿ ಕೇರಳದಲ್ಲೇ ಹುಟ್ಟಿ ಬೆಳೆದಿರುವ ನಾನು ಕೂಡ ಆ ಚಿಕ್ಕ ಹಳ್ಳಿಯ ಬಗ್ಗೆ ಇವತ್ತೇನೆ ಕೇಳ್ತಿರೋದು. ಹೀಗಿರುವಾಗ 8 ವರ್ಷದ ಆ ನಿತಿನ್ ಆ ಹಳ್ಳಿಯ ಬಗ್ಗೆ ಸ್ಟೋರಿಯಲ್ಲಿ ಹೇಗೆ ಮೆನ್ಷನ್ ಮಾಡೋದಕ್ಕೆ ಸಾಧ್ಯ? ಒಂದ್ಸಾರಿ ಆ ಹುಡುಗ ಬರೆದಿರುವ ಸ್ಟೋರಿಯನ್ನ ಓದುವಂತ ಆ ಬುಕ್ ಅನ್ನ ಕೊಡ್ತಾಳೆ. ಅದರಲ್ಲಿ ಮೊದಲ ಪೇಜ್ ನಲ್ಲಿ ಹೀಗೆ ಬರ್ದಿರುತ್ತೆ: ಒಬ್ಬ ವ್ಯಕ್ತಿಯ ಎದೆಗೆ ದೊಡ್ಡ ಕಲ್ಲನ್ನ ಕಟ್ಟಿ ಅವನ ಡೆಡ್ ಬಾಡಿಯನ್ನ ಕರವಟದ ಒಂದು ಚಿಕ್ಕ ಬಾವಿಯಲ್ಲಿ ಮುಳುಗಿಸಿದ್ದಾರೆ. ಇದನ್ನ ಓದಿದ ಜಾನ್ಗೂ ಕೂಡ ಆಶ್ಚರ್ಯ ಅನ್ಸುತ್ತೆ. ಶಾಲಿನಿ ಆ ನಿತಿನ್ ಅನ್ನ ನಾನು ಮೀಟ್ ಮಾಡ್ಬೇಕಲ್ಲ ಅಂತ ಹೇಳ್ತೇನೆ. ಅದಕ್ಕೆ ಶಾಲಿನಿ, ಸರಿ, ನಾನು ಆ ನಿತಿನ್ ತಾಯಿಯ ಬಳಿ ವಿಚಾರಿಸ್ತೀನಿ. ಆಕೆಯ ಬಿಹೇವಿಯರ್ ನೋಡಿದ್ರೆ ಆಕೆ ತುಂಬಾನೇ ಓವರ್ ಪ್ರೊಟೆಕ್ಟಿವ್ ಅಂತ ಅನಿಸ್ತಿದೆ. ಮೊದಲಿಗೆ ನಾವು ಶರ್ಮಿಳಾ ಬಳಿ ಹೋಗಿ ಪರ್ಮಿಷನ್ ತೆಗೆದುಕೊಳ್ಳೋಣ ಅಂತ ಹೇಳಿ ಅವನನ್ನ ಕರೆದುಕೊಂಡು ಹೋಗ್ತಾಳೆ. ನಿತಿನ್ ಬರೆಯುತ್ತಿರುವ ಸ್ಟೋರೀಸ್ ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ನಿಮ್ಮ ಮಗನನ್ನ ಒಂದು ಸಾರಿ ಮೀಟ್ ಮಾಡಬೇಕು ಅಂತ ಕೇಳ್ತಾನೆ. ಆದ್ರೆ ಶರ್ಮಿಳಾ ಮಾತ್ರ, ಇಲ್ಲ, ನನ್ನ ಮಗ ಯಾರನ್ನು ಕೂಡ ಮೀಟ್ ಮಾಡೋದಿಲ್ಲ, ನಾನು ಅದಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿಬಿಡ್ತಾಳೆ. ಅದಕ್ಕೆ ಜಾನ್ ಹೇಳ್ತಾನೆ, ನೀನು ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ನಾನು ಲೀಗಲ್ ಆಗಿ ಪ್ರೊಸೀಡ್ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾನೆ. ಕೊನೆಗೆ ಶರ್ಮಿಳಾ ಕೋರ್ಟು ಕೇಸ್ ಅನ್ನೋ ತಲೆನೋವು ಯಾಕೆ ಅಂತ ತನ್ನ ಮಗನನ್ನ ಮೀಟ್ ಮಾಡಿಸೋದಕ್ಕೆ ಒಪ್ಪಿಕೊಳ್ತಾಳೆ. ನಂತರ ಮನೆಯಲ್ಲಿದ್ದ ತನ್ನ ಮಗನನ್ನ ಮೀಟ್ ಮಾಡಿಸೋದಕ್ಕೆ ಅಂತ ಇವರಿಬ್ಬರನ್ನ ತನ್ನ ಅಪಾರ್ಟ್ಮೆಂಟ್ ಗೆ ಕರೆದುಕೊಂಡು ಹೋಗ್ತಾಳೆ. ಇಬ್ಬರಿಗೂ ಲಿಫ್ಟ್ ನಲ್ಲಿ 9ನೇ ಫ್ಲೋರ್ ಗೆ ಹೋಗೋದಕ್ಕೆ ಹೇಳ್ತಾಳೆ. ಆದ್ರೆ ತಾನು ಮಾತ್ರ ಮೆಟ್ಟಿಲುಗಳನ್ನೇ ಹತ್ತಿ ಬರ್ತಾಳೆ. ಇದನ್ನ ನೋಡಿದ ಶಾಲಿನಿ ಹಾಗೂ ಜಾನ್ ಗೆ ಆಶ್ಚರ್ಯ ಆಗುತ್ತೆ. ಮೋಸ್ಟ್ಲಿ ಹೆಲ್ತ್ ಕಾನ್ಶಿಯಸ್ ನಿಂದಾಗಿ ಎಕ್ಸರ್ಸೈಸ್ ಆಗ್ಬೇಕು ಅಂತ ಮೆಟ್ಟಿಲನ್ನ ಹತ್ತಿ ಬರ್ತಿರ್ಬೋದು ಅಂದುಕೊಂಡು ಸುಮ್ಮನಾಗ್ತಾರೆ. ಮನೆಗೆ ಹೋದ ನಂತರ ಜಾನ್ ಆ ಚಿಕ್ಕ ಹುಡುಗ ನಿತಿನ್ ಅನ್ನ ಮೀಟ್ ಮಾಡ್ತಾನೆ. ಆ ಚಿಕ್ಕ ಹುಡುಗ ನಿತಿನ್ ತುಂಬಾನೇ ತುಂಟ ಹಾಗೂ ಜೋವಿಯಲ್ ಕ್ಯಾರೆಕ್ಟರ್ ನ ಹುಡುಗ ಆಗಿರ್ತಾನೆ. ನಂತರ ನಿತಿನ್ ಬರ್ತಿರುವ ಆ ಸ್ಟೋರೀಸ್ ಗಳನ್ನ ಇಸ್ಕೊಂಡು ಶಾಲಿನಿ ಹಾಗೂ ಜಾನ್ ಅಲ್ಲಿಂದ ಹೊರಡ್ತಾರೆ. ಇವರಿಬ್ಬರು ಅಲ್ಲಿಂದ ಬಂದ ನಂತರ ಶರ್ಮಿಳಾ ತನ್ನ ಮಗನನ್ನ ತುಂಬಾನೇ ವಿಚಿತ್ರವಾಗಿ ನೋಡ್ತಿರ್ತಾಳೆ. ಜಾನ್ ಹಾಗೂ ಶಾಲಿನಿ ಹೇಳಿದ ಹಾಗೆ ತನ್ನ ಮಗನಿಗೆ ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ ಅಂತ ತಲೆ ಕೆಡುತ್ತೆ. ನಂತರದ ಸೀನ್ ನಲ್ಲಿ ಆ ದಿನ ರಾತ್ರಿ ಜಾನ್ ಆ ನಿತಿನ್ ಬರ್ತಿರುವ ಸ್ಟೋರಿಗಳನ್ನ ಓದೋದಕ್ಕೆ ಶುರು ಮಾಡ್ತಾನೆ. ಅದರಲ್ಲಿ ಆ ಕರವಟ್ಟ ಎಂಬ ಊರಿನ ಬಗ್ಗೆ ಒಂದು ಸ್ಟೋರಿಯನ್ನ ಬರ್ದಿದ್ದ ಅಲ್ವಾ? ಅದರಲ್ಲಿ ಕರವಟ್ಟ ಎಂಬ ಊರಿನಲ್ಲಿ ಹಸಿರು ಬಣ್ಣದ ಪಾಚಿ ಕಟ್ಟಿರುವ ಒಂದು ಚಿಕ್ಕ ಬಾವಿ ಇದೆ. ಆ ಬಾವಿಯ ಬಳಿ ನಿಂತು ಕೇಳಿಸಿಕೊಂಡ್ರೆ ದೂರದ ಚರ್ಚ್ ನಲ್ಲಿ ಪ್ರೇಯರ್ ಮಾಡೋದು ಕೇಳಿಸುತ್ತೆ. ಒಂದಷ್ಟು ಜನ ಒಬ್ಬ ವ್ಯಕ್ತಿಗೆ ಸರಿಯಾಗಿ ಹೊಡೆದು ಅವನ ಎದೆಗೆ ದೊಡ್ಡ ಕಲ್ಲನ್ನ ಕಟ್ಟಿ ಆತ ಮೇಲೆ ಬಾರದ ಹಾಗೆ ಆ ಬಾವಿಯ ಒಳಗಡೆ ಮುಳುಗಿಸಿ ಸಾಯಿಸಿದ್ದಾರೆ. ಈ ಸ್ಟೋರಿಯನ್ನ ಓದಿದ ಜಾನ್ಗೆ ಆಶ್ಚರ್ಯ ಆಗುತ್ತೆ. ಒಂದು ವೇಳೆ ಈ ನಿತಿನ್ ಬರೀತಿರುವ ಸ್ಟೋರಿ ಏನಾದ್ರೂ ನಿಜ ಇರಬಹುದಾ ಅಂತ ಪತ್ತೆ ಮಾಡೋದಕ್ಕೆ ಮರುದಿನ ಬೆಳಗ್ಗೆ ತನ್ನ ಡ್ರೈವರ್ ನನ್ನ ಕರೆದುಕೊಂಡು ಆ ಕರವಟ್ಟ ಎಂಬ ಊರಿನ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಅಲ್ಲಿದ್ದ ಪೊಲೀಸರ ಬಳಿ ನಿತಿನ್ ತನ್ನ ಸ್ಟೋರಿಯಲ್ಲಿ ಮೆನ್ಷನ್ ಮಾಡಿರುವ ಆ ಹಸಿರು ಬಣ್ಣದ ಪಾಚಿ ಕಟ್ಟಿರುವ ಬಾವಿಯ ಬಗ್ಗೆ ವಿಚಾರಿಸ್ತಾನೆ. ಆದರೆ ಅಲ್ಲಿದ್ದ ಪೊಲೀಸರಿಗೆ ಈತ ಹೇಳ್ತಿರುವ ಆ ರೀತಿಯ ಬಾವಿ ಗೊತ್ತೇ ಇರೋದಿಲ್ಲ. ಕೊನೆಗೆ ಆ ಸ್ಟೋರಿಯಲ್ಲಿ ನಿತಿನ್ ಒಂದು ಚರ್ಚ್ ನ ಬಗ್ಗೆ ಮೆನ್ಷನ್ ಮಾಡಿದ್ದ ಅಲ್ವಾ? ಅದರ ಬಗ್ಗೆ ಹೇಳಿದಾಗ ಆ ಊರಲ್ಲಿ ಒಂದೇ ಒಂದು ಚರ್ಚ್ ಇದ್ದ ಕಾರಣ ಇವನನ್ನ ಅಲ್ಲಿಗೆ ಕರೆದುಕೊಂಡು ಹೋಗ್ತಾರೆ. ಸ್ನೇಹಿತರೆ, ಆ ಬಾವಿ ತುಂಬಾನೇ ಹಳೆಯ ಕಾಲದ್ದಾಗಿದ್ದ ಕಾರಣ ಅದನ್ನ ಮೇಂಟೈನ್ ಮಾಡದೆ ಅದು ತುಂಬಾನೇ ಹಾಳಾಗಿರುತ್ತೆ. ಅಂದ್ರೆ ಸಂಪೂರ್ಣವಾಗಿ ಪಾಚಿ ಕಟ್ಟಿ ಯಾರು ಕೂಡ ಅದರ ಬಳಿಗೆ ಹೋಗೋದಕ್ಕೂ ಸಾಧ್ಯ ಆಗ್ತಿರೋದಿಲ್ಲ. ಈಗ ಜಾನ್ ಇಬ್ಬರು ಡೈವಿಂಗ್ ಎಕ್ಸ್ಪರ್ಟ್ ಗಳನ್ನ ಕರೆಸಿ ಆ ಬಾವಿಯ ಒಳಗಡೆ ಏನಾದ್ರೂ ಸಿಗುತ್ತಾ ಅಂತ ಚೆಕ್ ಮಾಡಿಸ್ತಾನೆ. ಸ್ಟಾರ್ಟಿಂಗ್ ನಲ್ಲಿ ಅವರಿಗೆ ಊರಿನ ಜನಗಳು ಎಸೆದಿರುವ ವೇಸ್ಟ್ ಐಟಮ್ ಗಳು ಸಿಗುತ್ತವೆ. ಆದ್ರೆ ಸ್ವಲ್ಪ ಸಮಯದ ನಂತರ ಸ್ಕೆಲಿಟನ್ ಗಳು ಅಂದ್ರೆ ತಲೆಯ ಬುರುಡೆ ಸಿಗುತ್ತೆ. ಇದನ್ನ ನೋಡಿದ ಅಲ್ಲಿದ್ದ ಪೊಲೀಸರಿಗೆ ಹಾಗೂ ಜಾನ್ಗೆ ಒಂದೇ ಸಾರಿ ಶಾಕ್ ಆಗಿ ಬಿಡುತ್ತೆ. ಹಾಗಾದ್ರೆ ಆ ಚಿಕ್ಕ ಹುಡುಗ ನಿತಿನ್ ಬರೆದಿರುವ ಆ ಮರ್ಡರ್ ಸ್ಟೋರಿ ನಿಜಾನೇ ಅಂತ ಜಾನ್ಗೀಗ ಅರ್ಥ ಆಗುತ್ತೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಆ ಕರವಟ್ಟ ಪೊಲೀಸ್ ಸ್ಟೇಷನ್ ನ ಇನ್ಸ್ಪೆಕ್ಟರ್ ಅಲ್ಲಿಗೆ ಓಡಿ ಬರ್ತಾನೆ. ಸರ್, ಹೌದು, ಈ ಬಾವಿಯ ಬಗ್ಗೆ ನೀವ್ಯಾಕೆ ಇನ್ವೆಸ್ಟಿಗೇಟ್ ಮಾಡ್ತಿದ್ದೀರಾ? ಈ ಬಾವಿಯ ಒಳಗಡೆ ಒಬ್ಬ ವ್ಯಕ್ತಿಯ ಸ್ಕೆಲಿಟನ್ ಇದೆ ಅಂತ ನಿಮ್ಗೆ ಗೊತ್ತಾಯ್ತು ಅಂತ ವಿಚಾರಿಸ್ತಾನೆ. ಈಗ ಒಂದು ಐಡಿಯಾ ಮಾಡಿದ ಜಾನ್ ಪೊಲೀಸರಿಗೆ ಹೀಗೆ ಹೇಳ್ತಾನೆ, ಇಲ್ಲ, ನನ್ಗೆ ಈ ಬಾವಿಯಲ್ಲಿ ಸ್ಕೆಲಿಟನ್ ಇದೆ ಅಂತ ಗೊತ್ತಿರ್ಲಿಲ್ಲ. ನನ್ನ ಬಳಿ ಒಂದು ಕೋಟಾ ನೋಟಿನ ಕೇಸ್ ಬಂದಿತ್ತು. ಅಕ್ಯೂಸ್ಡ್ ಕೋಟಾ ನೋಟುಗಳನ್ನ ಒಂದು ಮೂಟೆಯಲ್ಲಿ ಕಟ್ಟಿ ಈ ಬಾವಿಯ ಒಳಗಡೆ ಎಸೆದಿದ್ದೆ ಅಂತ ಹೇಳಿದ್ದ. ಅದನ್ನ ಚೆಕ್ ಮಾಡಿಸೋದಕ್ಕೆ ಅಂತ ನಾನು ಇಲ್ಲಿಗೆ ಬಂದು ನೋಡಿದ್ರೆ ಒಂದು
ಸ್ಕೆಲಿಟನ್ ಸಿಕ್ತು ಅಂತ ಸುಳ್ಳು ಹೇಳ್ತಾನೆ. ಇವನ ಮಾತುಗಳನ್ನ ಕೇಳಿದ ಪೊಲೀಸರಿಗೆ ಮಾತ್ರ ಈ ಜಾನ್ ತಮ್ಮಿಂದ ಏನನ್ನೋ ಮುಚ್ಚಿಡ್ತಿದ್ದಾನೆ ಅಂತ ಅನುಮಾನ ಬರುತ್ತೆ. ತಕ್ಷಣವೇ ವಾಪಸ್ ಬಂದು ಶಾಲಿನಿಯನ್ನ ಮೀಟ್ ಮಾಡಿ ನಿತಿನ್ ಬರ್ದಿರುವ ಸ್ಟೋರಿ ನಿಜವಾಗಿಯೂ ನಡೆದಿರೋದು ಅಂತ ಹೇಳ್ತಾನೆ. ನಿತಿನ್ ಬರ್ದಿರುವ ಹಾಗೆ ಆ ಬಾವಿ ಒಳಗಡೆ ಒಂದು ಸ್ಕೆಲಿಟನ್ ಸಿಕ್ತು ಅಂತ ಹೇಳ್ತಿದ್ದ ಹಾಗೆ ಶಾಲಿನಿ ಹಾಗೂ ರಾಜನ್ಗೆ ತುಂಬಾನೇ ಶಾಕ್ ಆಗುತ್ತೆ. ಮರುದಿನ ಬೆಳಿಗ್ಗೆ ಜಾನ್ ಎಂದಿನಂತೆ ಕೆಲಸಕ್ಕೆ ಹೋದಾಗ ಅಜಿತ್ ಇವನನ್ನ ಕ್ಯಾಬಿನ್ಗೆ ಕರೀತಾನೆ. ಜಾನ್, ನೆನ್ನೆ ಯಾಕೆ ನೀನು ಕರುವಟ್ಟ ಎಂಬ ಊರಿಗೆ ಹೋಗಿದ್ದೆ? ಪೊಲೀಸರಿಂದ ನನಗೆ ನಡೆದ ವಿಷಯ ಎಲ್ಲ ಗೊತ್ತಾಗಿದೆ. ಪೊಲೀಸರು ಕೇಳಿದಾಗ ಯಾವುದೋ ಕೋಟಾ ನೋಟಿನ ಕೇಸನ್ನ ಎನ್ಕ್ವೈರಿ ಮಾಡೋದಕ್ಕೆ ಹೋಗಿದ್ದೆ ಅಂತ ಹೇಳ್ದಂತೆ. ಆದ್ರೆ ನಮ್ಮ ಕೋರ್ಟ್ಗೆ ಯಾವುದು ಕೋಟಾ ನೋಟಿನ ಕೇಸ್ ಬಂದೇ ಇಲ್ವಲ್ಲ ಅಂತ ಕೇಳ್ತಾನೆ. ಈಗ ಜಾನ್ ಡೈವರ್ಟ್ ಮಾಡೋದಕ್ಕೆ ಮತ್ತೊಂದು ಸುಳ್ಳನ್ನ ಹೇಳ್ತಾನೆ. ಅಜಿತ್, ನಿನ್ಗೆನೆ ಗೊತ್ತಲ್ವಾ, ನಾನು ಕ್ರೈಮ್ ಇನ್ವೆಸ್ಟಿಗೇಷನ್ ನಲ್ಲಿ PhD ಮಾಡ್ಬೇಕು ಅಂತ ಅಂದುಕೊಂಡಿದ್ದೀನಿ. ಒಂದು ಬುಕ್ ಅಲ್ಲಿ ಬ್ರಿಟಿಷರ ಕಾಲದಲ್ಲಿ ಇದೇ ರೀತಿ ಪನಿಷ್ಮೆಂಟ್ ಕೊಟ್ಟು ಸಾಯಿಸ್ತಿದ್ರು ಅಂತ ಗೊತ್ತಾಯ್ತು. ಅದೇ ಬುಕ್ ಅಲ್ಲಿ ಕರವಟ್ಟ ಎಂಬ ಬಾವಿಯ ಬಗ್ಗೆ ಕೂಡ ಮೆನ್ಷನ್ ಆಗಿತ್ತು. ಅದರ ಬಗ್ಗೆ ಚೆಕ್ ಮಾಡೋದಕ್ಕೆ ಅಂತಾನೆ ನಾನು ಅಲ್ಲಿಗೆ ಹೋಗಿದ್ದೆ. ನೋಡಿದ್ರೆ ನಿಜವಾಗಿಯೂ ಸ್ಕೆಲಿಟನ್ ಸಿಕ್ತು ಅಂತ ಹೇಳ್ತಾನೆ. ಮುಂದುವರೆದು, ಹೌದು, ಆ ಸ್ಕೆಲಿಟನ್ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ ಅಂತ ಕೇಳ್ತಾನೆ. ಈಗ ಜಾನ್ಗೆ ಅಜಿತ್ ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ನೀನು ಅಲ್ಲಿಂದ ಬರ್ತಿದ್ದ ಹಾಗೆ ಪೊಲೀಸರು ಆ ಸ್ಕೆಲಿಟನ್ ಅನ್ನ ಗವರ್ಮೆಂಟ್ ಹಾಸ್ಪಿಟಲ್ಗೆ ತೆಗೆದುಕೊಂಡು ಹೋಗಿ ಫಾರೆನ್ಸಿಕ್ ಎಕ್ಸಾಮಿನೇಷನ್ ಮಾಡಿಸಿದ್ದಾರೆ. ಶಾಕಿಂಗ್ಲಿ ಆ ಸ್ಕೆಲಿಟನ್ 30 ವರ್ಷಗಳ ಹಿಂದೆ ಮಿಸ್ಸಿಂಗ್ ಆಗಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದ ಒಬ್ಬ ವ್ಯಕ್ತಿ ಇದ್ದ ಅಂತ ಗೊತ್ತಾಗಿದೆ. ಇದನ್ನು ಕೇಳಿದ ಜಾನ್ಗೆ ಈಗ ಮತ್ತಷ್ಟು ಶಾಕ್ ಆಗುತ್ತೆ. ಮರುದಿನ ಬೆಳಿಗ್ಗೆ ಜಾನ್ ಶರ್ಮಿಳಾಳನ್ನ ಮೀಟ್ ಮಾಡ್ತಾನೆ. ಹೌದು, ನಿಮ್ಮ ಫ್ಯಾಮಿಲಿ ಬೆಂಗಳೂರಿನಲ್ಲಿ ಇದ್ದಾಗ ನಿತಿನ್ಗೆ ಮಲಯಾಳಂ ಓದೋದಕ್ಕೆ ಬರೆಯೋದಕ್ಕೆ ಬರ್ತಿದ್ದ ಯಾರಾದ್ರೂ ಫ್ರೆಂಡ್ಸ್ ಗಳಿದ್ರ? ಅದಕ್ಕೆ ಶರ್ಮಿಳಾ ಹೇಳ್ತಾಳೆ, ಇಲ್ಲ, ಆ ರೀತಿಯ ಫ್ರೆಂಡ್ಸ್ ಅವನಿಗೆ ಯಾರು ಕೂಡ ಇರ್ಲಿಲ್ಲ. ಸರಿ, ನಿಮ್ಮ ಮಗನನ್ನ ಮತ್ತೊಮ್ಮೆ ಮೀಟ್ ಮಾಡ್ಬೇಕು ಅಂತ ಹೇಳಿ ಜಾನ್ ಮತ್ತೆ ಹೋಗಿ ನಿತಿನ್ ಅನ್ನ ಮೀಟ್ ಮಾಡ್ತಾನೆ. ಈಗ ಜಾನ್ ಅನ್ನ ನಿತಿನ್ ಮೊದಲೇ ಮೀಟ್ ಮಾಡಿದ ಕಾರಣ ಮತ್ತಷ್ಟು ಫ್ರೆಂಡ್ಲಿ ಆಗಿ ಮಾತನಾಡ್ತಾನೆ. ಅಂಕಲ್, ನಿಮ್ಗೆ ಗೊತ್ತಾ, ನನಗೆ ಇನ್ನು ಹಲವು ಮರ್ಡರ್ ಸ್ಟೋರೀಸ್ ಗಳು ಗೊತ್ತಿದೆ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಜಾನ್ಗೆ ಮತ್ತಷ್ಟು ಶಾಕ್ ಆಗುತ್ತೆ. ಏನೋ, ನಿನಗೆ ಮತ್ತಷ್ಟು ಸ್ಟೋರೀಸ್ ಗಳು ಗೊತ್ತಿದ್ಯಾ? ಅದೇನೋ ಹೇಳು ಅಂತ ಕೇಳ್ತಾನೆ. ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಮರುದಿನ ಪೊಲೀಸರು ಜಾನ್ ಅನ್ನ ಕರೆಸಿ ಆ ಡೆಡ್ ಬಾಡಿಯ ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಯ್ತು ಅಂತ ಎನ್ಕ್ವೈರಿ ಮಾಡ್ತಾರೆ. ಜಾನ್ ತಾನು ಅಜಿತ್ಗೆ ಹೇಳಿದ ಸುಳ್ಳನ್ನ ಪೊಲೀಸರಿಗೂ ಕೂಡ ಹೇಳ್ತಾನೆ. ಸ್ನೇಹಿತರೆ, ಇನ್ವೆಸ್ಟಿಗೇಷನ್ ನಲ್ಲಿ ಜಾನ್ಗೆ ಗೊತ್ತಾಗೋದೇನು ಅಂದ್ರೆ 30 ವರ್ಷಗಳ ಹಿಂದೆ ಸತ್ತಿದ್ದ ಆ ವ್ಯಕ್ತಿಯ ಹೆಸರು ಮೋಹನ್. ಮಿಸ್ ಆಗಿದ್ದ ಮೋಹನ್ ಒಂದು ಪೊಲಿಟಿಕಲ್ ಪಾರ್ಟಿಗೆ ಸೇರಿದ್ದ. ಒಂದು ದಿನ ಮೋಹನ್ ನ ಮನೆಯವರು ಆತ ಮಿಸ್ಸಿಂಗ್ ಆಗಿದ್ದಾನೆ ಅಂತ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಪೊಲೀಸರಿಗೆ ಆ ಮೋಹನ್ ಏನಾದ, ಈಗ ಎಲ್ಲಿದ್ದಾನೆ ಅಂತ ಪತ್ತೆ ಮಾಡೋದಕ್ಕೇನೆ ಸಾಧ್ಯ ಆಗಿರೋದಿಲ್ಲ. ಇದಾದ ನಂತರ ಪೊಲೀಸ್ ಒಬ್ಬ ಕಾನ್ಸ್ಟೇಬಲ್ ನನ್ನ ಈ ಜಾನ್ ನ ಮೇಲೆ ಕಣ್ಣಿಡೋದಕ್ಕೆ ಹೇಳ್ತಾರೆ. ಆ ಕಾನ್ಸ್ಟೇಬಲ್ ಜಾನ್ ಎಲ್ಲಿಗೆ ಹೋದ್ರು, ಯಾರನ್ನೇ ಭೇಟಿ ಮಾಡಿದ್ರು ತಮ್ಮ ಹೈಯರ್ ಆಫೀಸರ್ಸ್ ಗಳಿಗೆ ಇನ್ಫಾರ್ಮ್ ಮಾಡ್ತಿರ್ತಾನೆ. ಈ ಕಡೆ ಶರ್ಮಿಳಾ ಕೆಲಸ ಮಾಡ್ತಿದ್ದ ಕಂಪನಿಯಲ್ಲಿ ಆಕೆಗೆ ಸ್ವೀಡನ್ಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಒಳ್ಳೆ ಅಪರ್ಚುನಿಟಿ ಅಂತ ಶರ್ಮಿಳಾ ತನ್ನ ಮಗನನ್ನ ಕರೆದುಕೊಂಡು ಇನ್ನು ಕೆಲವೇ ದಿನಗಳಲ್ಲಿ ಸ್ವೀಡನ್ಗೆ ಶಿಫ್ಟ್ ಆಗ್ತಿದ್ದೀನಿ ಅಂತ ಇನ್ಫಾರ್ಮ್ ಮಾಡ್ತಾಳೆ. ನಂತರದ ಸೀನ್ ನಲ್ಲಿ ಜಾನ್ ಕೋರ್ಟ್ ನಲ್ಲಿದ್ದಾಗ ಇವನೊಬ್ಬಳಿಗೆ ಒಬ್ಬಳು ಮಹಿಳೆ ಬರ್ತಾಳೆ. ಯಾರ್ ನೀವು, ಏನಾಗ್ಬೇಕಾಗಿತ್ತು ಅಂತ ಕೇಳಿದಾಗ ಆ ಮಹಿಳೆ ಹೇಳೋದೇನಂದ್ರೆ, ಸರ್, ಕರುವಟ್ಟ ಊರಿನ ಬಾವಿಯ ಒಳಗಡೆ ಮೋಹನ್ ನ ಸ್ಕೆಲಿಟನ್ ನಿಮಗೆ ಸಿಕ್ಕಿತ್ತಲ್ವಾ? ಆ ಮೋಹನ್ ಬಗ್ಗೆನೆ ನಿಮ್ಮ ಜೊತೆ ಮಾತನಾಡೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾಳೆ. ಸ್ನೇಹಿತರೆ, 30 ವರ್ಷಗಳ ಹಿಂದೆ ಈ ಮಹಿಳೆ ಆ ಮೋಹನ್ ಅನ್ನ ಪ್ರೀತಿ ಮಾಡ್ತಿರ್ತಾಳೆ. ಆದ್ರೆ ಈಕೆ ಮನೆಯಲ್ಲಿ ಈಕೆ ತಂದೆ ತಾಯಿ ಒಪ್ಪದ ಕಾರಣ ಈಕೆಗೆ ಬೇರೆ ಮದುವೆ ಆಗಿರುತ್ತೆ. ಆದ್ರೆ ಮದುವೆಯ ನಂತರವೂ ಕೂಡ ಆ ಮೋಹನ್ ಈಕೆ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇರ್ತಾನೆ. ಹೀಗಿರುವಾಗ್ಲೇ ಒಂದು ದಿನ ಮೋಹನ್ ಇದ್ದಕ್ಕಿದ್ದ ಹಾಗೆ ಮಿಸ್ಸಿಂಗ್ ಆಗ್ತಾನೆ. ಸರ್, ನಿಮಗೆ ಖಂಡಿತ ಆ ಮೋಹನ್ ನ ಆತ್ಮನೆ ಇನ್ಫಾರ್ಮೇಶನ್ ಕೊಟ್ಟಿರೋದು ಅಂತ ವಿಚಿತ್ರವಾಗಿ ಮಾತನಾಡ್ತಾಳೆ. ನಂತರ ಆ ದಿನ ಸಾಯಂಕಾಲ ಶಾಲಿನಿ ಹಾಗೂ ರಾಜನ್ ಅನ್ನ ಮೀಟ್ ಮಾಡಿದಾಗ ಶಾಲಿನಿ ಹೀಗೆ ಹೇಳ್ತಾಳೆ, ಜಾನ್, ಖಂಡಿತ ಆ ನಿತಿನ್ ತನ್ನಷ್ಟಕ್ಕೆ ತಾನೇ ಆ ಸ್ಟೋರಿಗಳನ್ನ ಬರೀತಿಲ್ಲ. ಖಂಡಿತ ಆ ಹುಡುಗನಿಗೆ ಯಾರೋ ಈ ಸ್ಟೋರಿಗಳನ್ನ ಹೇಳ್ತಿದ್ದಾರೆ. ಮರುದಿನ ಬೆಳಿಗ್ಗೆ ಜಾನ್ ಶರ್ಮಿಳಾಳನ್ನ ಮೀಟ್ ಮಾಡಿ ಆಕೆಯ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಬಗ್ಗೆ ವಿಚಾರಿಸ್ತಾನೆ. ಸ್ನೇಹಿತರೆ, ಶರ್ಮಿಳಾ ಸುಮಾರು 12 ವರ್ಷಗಳ ಹಿಂದೆ ಸಚಿನ್ ಎಂಬಾತನನ್ನ ಪ್ರೀತಿ ಮಾಡಿ ಮದುವೆ ಆಗಿರ್ತಾಳೆ. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿದ್ದ ಕಾರಣ ಸಚಿನ್ ಮನೆಯವರು ಈಕೆಯನ್ನ ಅಕ್ಸೆಪ್ಟ್ ಮಾಡಿರೋದಿಲ್ಲ. ಇನ್ನು ಶರ್ಮಿಳಾ 2 ವರ್ಷದವಳಿದ್ದಾಗ ಈಕೆ ತಂದೆ ಸತ್ತೋಗಿರ್ತಾರೆ. ಶಾಕಿಂಗ್ಲಿ ಇವಳ ತಂದೆ ಸತ್ತು ಕೇವಲ 2-3 ವರ್ಷಗಳ ನಂತರ ಈಕೆ ತಾಯಿ ಕೂಡ ಸತ್ತೋಗಿರ್ತಾರೆ. ಸೊ ಇರೋದಕ್ಕೆ ಬೇರೆ ಜಾಗ ಇಲ್ಲದೆ ಸಚಿನ್ ಹಾಗೂ ಶರ್ಮಿಳಾ ಬೆಂಗಳೂರಿಗೆ ಶಿಫ್ಟ್ ಆಗಿ ಅಲ್ಲೇ ಕೆಲಸ ಮಾಡ್ತಿರ್ತಾರೆ. ಸಚಿನ್ ಒಂದು ನ್ಯೂಸ್ ಪೇಪರ್ ಏಜೆನ್ಸಿಯಲ್ಲಿ ಎಡಿಟರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಆದ್ರೆ ಒಂದು ದಿನ ಬಿಲ್ಡಿಂಗ್ ಲಿಫ್ಟ್ ಆಕ್ಸಿಡೆಂಟ್ ನಲ್ಲಿ ಆತ ಕೂಡ ಸತ್ತು ಹೋಗ್ತಾನೆ. ತನ್ನ ಗಂಡನನ್ನ ಕೂಡ ಕಳೆದುಕೊಂಡಿದ್ದ ಶರ್ಮಿಳಾ ತುಂಬಾನೇ ಟ್ರಾಮಟೈಸ್ ಆಗಿರ್ತಾಳೆ. ಅದೇ ಭಯದಲ್ಲೇ ಅಂದಿನಿಂದ ಶರ್ಮಿಳಾ ಲಿಫ್ಟ್ ಅನ್ನ ಯೂಸ್ ಮಾಡದೆ ಕೇವಲ ಮೆಟ್ಟಿಲಿನಲ್ಲೇ ಓಡಾಡ್ತಿರ್ತಾಳೆ. ಶರ್ಮಿಳಾ ಎಮೋಷನಲ್ ಆಗಿ ಮೋಸ್ಟ್ಲಿ ನನ್ನ ಗಂಡನ ಆತ್ಮನೆ ನನ್ನ ಮಗನ ಕನಸಿನಲ್ಲಿ ಬಂದು ಇದನ್ನೆಲ್ಲ ಹೇಳ್ತಿರ್ಬೋದು ಅಂತ ಅಳ್ತಾಳೆ. ಆದ್ರೆ ಜಾನ್ಗೆ ಮಾತ್ರ ಈ ಭೂತ ಪ್ರೇತಗಳಲ್ಲಿ ನಂಬಿಕೆ ಇರೋದಿಲ್ಲ.
ಇದಾದ ನಂತರ ಜಾನ್ ಮತ್ತೆ ಹೋಗಿ ನಿತಿನ್ ಅನ್ನ ಮೀಟ್ ಮಾಡ್ತಾನೆ. ನಿತಿನ್, ಲಾಸ್ಟ್ ಟೈಮ್ ನಾವು ಮೀಟ್ ಆದಾಗ ನಿನಗೆ ಮತ್ತಷ್ಟು ಸ್ಟೋರಿಗಳು ಗೊತ್ತು ಅಂತ ಹೇಳಿದೆ ಅಲ್ವಾ, ಇಲ್ಲಿ ಆ ಸ್ಟೋರಿಯನ್ನ ಹೇಳು ಅಂತ ಕೇಳ್ತಾನೆ. ಈಗ ನಿತಿನ್ ಮತ್ತೆ 30 ವರ್ಷಗಳ ಹಿಂದೆ ನಡೆದಿದ್ದ ಮತ್ತೊಂದು ಸ್ಟೋರಿಯನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಕೇರಳದ ಚರೈತುರ ಎಂಬ ಊರಲ್ಲಿ ಈ ಹಿಂದೆ ಮೀನುಗಳ ವೇಸ್ಟೇಜ್ ಅನ್ನ ಡಂಪ್ ಮಾಡೋದಕ್ಕೆ ಅಂತ ಒಂದು ಕೆರೆ ಇತ್ತು. ಆ ಕೆರೆಯ ಒಳಗಡೆ ಕೂಡ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡಿ ಹಾಕಲಾಗಿದೆ ಅಂತ ಹೇಳ್ತಾನೆ. ಜಾನ್ ತಕ್ಷಣವೇ ನಿತಿನ್ ಹೇಳ್ತಿರುವ ಆ ಚರೈತುರ ಎಂಬ ಊರಿನ ಕಡೆ ಹೊರಡ್ತಾನೆ. ಮತ್ತೊಂದು ಕಡೆ ಜಾನ್ ಎಲ್ಲಿಗೆ ಹೋದ್ರೂ ಫಾಲೋ ಮಾಡ್ತಿದ್ದ ಆ ಕಾನ್ಸ್ಟೇಬಲ್ ಈಗಲೂ ಕೂಡ ಅವನನ್ನೇ ಫಾಲೋ ಮಾಡ್ತಾ ಹೋಗ್ತಿರ್ತಾನೆ. ಆದ್ರೆ ಆ ಕಾನ್ಸ್ಟೇಬಲ್ ನ ಕಾರಿಗೆ ದಾರಿ ಮಧ್ಯದಲ್ಲಿ ಆಕ್ಸಿಡೆಂಟ್ ಆದ ಕಾರಣ ಜಾನ್ ಮಿಸ್ ಆಗಿ ಬಿಡ್ತಾನೆ. ಅಲ್ಲಿದ್ದ ಒಬ್ಬ ಲೋಕಲ್ ವ್ಯಕ್ತಿಯ ಸಹಾಯದಿಂದ 30 ವರ್ಷಗಳ ಹಿಂದೆ ಮೀನಿನ ವೇಸ್ಟೇಜ್ ಅನ್ನ ಡಂಪ್ ಮಾಡ್ತಿದ್ದ ಆ ಕೆರೆ ಯಾವುದು ಅಂತ ಪತ್ತೆ ಮಾಡ್ತಾನೆ. ತಕ್ಷಣವೇ ಅಲ್ಲಿಗೆ ಹೋಗಿ ನೋಡಿದ್ರೆ ಆ ಕೆರೆ ಇದ್ದ ಜಾಗದಲ್ಲಿ ಈಗ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಅನ್ನ ಕಟ್ಟಿರ್ತಾರೆ. ಮೊದಲು ಆ ಜಾಗ ಯಾರ ಹೆಸರಿನಲ್ಲಿತ್ತು ಅಂತ ಚೆಕ್ ಮಾಡಿದಾಗ ಶಾಕಿಂಗ್ಲಿ ಮೋಹನ್ ನ ಹೆಸರಿನಲ್ಲಿರುತ್ತೆ. ಜಾನ್ ತಕ್ಷಣವೇ ಶರ್ಮಿಳಾಳಿಗೆ ಕಾಲ್ ಮಾಡಿ ನಿನ್ನ ಮಗ ಹೇಳಿದ 2ನೇ ಸ್ಟೋರಿ ಕೂಡ ನಿಜ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಶರ್ಮಿಳಾ ಕೂಡ ಶಾಕ್ ಆಗ್ತಾಳೆ. ಇದಾದ ನಂತರ ಜಾನ್ಗೆ ಸಡನ್ ಆಗಿ ಏನೋ ಫ್ಲಾಶ್ ಆಗುತ್ತೆ. ಈ ಶರ್ಮಿಳಾಳ ಗಂಡ ಬೆಂಗಳೂರಿನಲ್ಲಿ ಒಂದು ನ್ಯೂಸ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಿದ್ದ ಅಲ್ವಾ. ಆತ ನ್ಯೂಸ್ ಪೇಪರ್ ಏಜೆನ್ಸಿಯ ಎಡಿಟರ್ ಆಗಿದ್ದಾಗ ಯಾವ್ದಾದ್ರು ಕೇಸ್ನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಿದ್ನ ಅಂತ ಅವನ ವಸ್ತುಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಚೆಕ್ ಮಾಡ್ತಾನೆ. ಆದ್ರೆ ಎಷ್ಟೇ ಹುಡುಕಿದ್ರು ಕೂಡ ಸಚಿನ್ ಸಾಯೋದಕ್ಕೂ ಮುಂಚೆ ಯಾವ್ದಾದ್ರು ಕೇಸ್ನ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತಿದ್ನ ಇಲ್ವಾ ಅಂತಾನೆ ಗೊತ್ತಾಗೋದಿಲ್ಲ. ಇದಾದ ನಂತರ ವಾಪಸ್ ಬರುವಾಗ ಶರ್ಮಿಳಾ ತನ್ನ ಅಂಕಲ್ ನ ಮನೆಗೆ ಜಾನ್ ಅನ್ನ ಕೂಡ ಕರೆದುಕೊಂಡು ಹೋಗ್ತಾಳೆ. ರಾತ್ರಿ ಹೊತ್ತು ಎಲ್ಲರೂ ಮಲಗಿಕೊಂಡಿರ್ತಾರೆ. ಆದ್ರೆ ಜಾನ್ ಮಾತ್ರ ಈ ಕೇಸ್ನ ಬಗ್ಗೆನೆ ಯೋಚನೆ ಮಾಡ್ತಿರ್ತಾನೆ. ಆಗ ಯಾರೋ ಒಬ್ಬಳು ಮಹಿಳೆ ಮೆತ್ತಗೆ ಮಾತನಾಡ್ತಿರುವ ರೀತಿ ಕೇಳಿಸುತ್ತೆ. ಆ ಶಬ್ದ ಶರ್ಮಿಳಾ ಹಾಗೂ ನಿತಿನ್ ಮಲಗಿಕೊಂಡಿದ್ದ ರೂಮ್ ನ ಕಡೆಯಿಂದ ಬರ್ತಿರುತ್ತೆ. ನಿಧಾನಕ್ಕೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಶಾಕಿಂಗ್ಲಿ ಶರ್ಮಿಳಾನೆ ನಿದ್ದೆಗಣ್ಣಲ್ಲಿ ತನ್ನ ಮಗನಿಗೆ ಆ ಮರ್ಡರ್ ಸ್ಟೋರೀಸ್ ಗಳನ್ನ ಹೇಳ್ತಿರ್ತಾಳೆ. ಇದರ ಅರ್ಥ ನಿತಿನ್ ಇಷ್ಟು ದಿನ ಬರೆದಿದ್ದ ಮರ್ಡರ್ ಸ್ಟೋರೀಸ್ ಗಳನ್ನ ಅವನ ತಾಯಿನೇ ಅವನಿಗೆ ಹೇಳಿರ್ತಾಳೆ. ಆದ್ರೆ ನಿತಿನ್ ಮಲಗಿ ನಿದ್ದೆ ಮಾಡ್ತಿದ್ದಾಗ ಅವನ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಈ ಸ್ಟೋರೀಸ್ ಗಳೆಲ್ಲ ಹೋಗ್ತಿರುತ್ತೆ. ಇದೇ ಕಾರಣಕ್ಕೆ ಎಚ್ಚರವಾದಾಗ ಅವನಿಗೆ ತನಗೆ ಯಾರೋ ಕತೆ ಹೇಳಿದ್ರು ಅಂತಾನೆ ಗೊತ್ತಾಗೋದಿಲ್ಲ. ಜಾನ್ ತಕ್ಷಣವೇ ಶಾಲಿನಿಯ ಮನೆಗೆ ಹೋಗಿ ನಡೆದದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಈಗ ಸೈಕಿಯಾಟ್ರಿಸ್ಟ್ ಆಗಿದ್ದ ಶಾಲಿನಿ ಯೋಚನೆ ಮಾಡಿದಾಗ ಒಂದು ವಿಷಯವನ್ನ ಅಬ್ಸರ್ವ್ ಮಾಡ್ತಾಳೆ. ಅದೇನಂದ್ರೆ ಯೂಶಲಿ ಯಾರ್ಯಾದ್ರೂ ತಮ್ಮ ಚಿಕ್ಕ ಮಕ್ಕಳಿಗೆ ಈ ರೀತಿಯ ಮರ್ಡರ್ ಸ್ಟೋರೀಸ್ ಗಳನ್ನ ಹೇಳೋದಿಲ್ಲ. ಶರ್ಮಿಳಾ ಮಲಗಿಕೊಂಡಿದ್ದಾಗ ಈ ಸ್ಟೋರೀಸ್ ಗಳನ್ನ ತನ್ನ ಮಗನಿಗೆ ಹೇಳ್ತಿದ್ದಾಳೆ ಅಂದ್ರೆ ಖಂಡಿತ ಆಕೆಗೂ ಕೂಡ ಇದರ ಬಗ್ಗೆ ಗೊತ್ತಿರೋದಿಲ್ಲ. ಅಂದ್ರೆ ಶರ್ಮಿಳಾ ಕೂಡ ನಿದ್ದೆಗಣ್ಣಲ್ಲಿ ಅಂದ್ರೆ ತನ್ನ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿದ್ದ ಸ್ಟೋರೀಸ್ ಗಳನ್ನ ತನ್ನ ಮಗನಿಗೆ ಹೇಳ್ತಿದ್ದಾಳೆ. ತಕ್ಷಣವೇ ಜಾನ್ ಶರ್ಮಿಳಾಳನ್ನ ಮೀಟ್ ಮಾಡ್ತಾನೆ. ನಿನ್ನ ಮಗನಿಗೆ ಆ ಮರ್ಡರ್ ಸ್ಟೋರೀಸ್ ಗಳನ್ನ ಹೇಳ್ತಿರೋದು ನೀನೆ ಅಂತ ಹೇಳಿದಾಗ ಶರ್ಮಿಳಾಳಿಗೆ ಒಂದೇ ಸರಿ ಶಾಕ್ ಆಗಿ ಬಿಡುತ್ತೆ. ಏನು, ನಾನೇ ನನ್ನ ಮಗನಿಗೆ ಈ ಸ್ಟೋರೀಸ್ ಗಳನ್ನ ಹೇಳ್ತಿದ್ದೀನ? ಜಾನ್, ನೀನೇನ್ ಹೇಳ್ತಿದ್ಯಾ? ನನಗೆ ಇದರ ಬಗ್ಗೆ ಏನು ಕೂಡ ನೆನಪೇ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಜಾನ್ ಹೇಳ್ತಾನೆ, ನೀನು ಹೇಗೆ ನಿನ್ನ ಮಗನಿಗೆ ಮಲಗಿಕೊಂಡಿದ್ದಾಗ ನಿನಗೆ ಗೊತ್ತಿಲ್ಲದೆ ಸ್ಟೋರೀಸ್ ಗಳನ್ನ ಹೇಳ್ತಿದ್ಯೋ ಅದೇ ರೀತಿ ನೀನು ಚಿಕ್ಕವಳಿದ್ದಾಗ ನಿನಗೆ ಯಾರೋ ಆ ರೀತಿ ಸ್ಟೋರೀಸ್ ಗಳನ್ನ ಹೇಳಿದ್ದಾರೆ. ಆ ಸ್ಟೋರೀಸ್ ಗಳು ನಿನ್ನ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಸ್ಟೋರ್ ಆಗಿದೆ. ಇದೇ ಕಾರಣಕ್ಕೇನೆ ನೀನು ಮಲಗಿಕೊಂಡಿದ್ದಾಗ ಮಾತ್ರನೇ ಆ ರೀತಿಯ ಸ್ಟೋರಿಗಳನ್ನ ನಿನಗೇನೆ ಗೊತ್ತಿಲ್ಲದ ಹಾಗೆ ನೀನು ನಿನ್ನ ಮಗನಿಗೆ ಹೇಳ್ತಿದ್ಯಾ. ನೀನು ಚಿಕ್ಕವಳಿದ್ದಾಗ ನಿನಗೆ ಯಾರು ಆ ರೀತಿಯ ಕಥೆಗಳನ್ನ ಹೇಳಿದ್ರು ಅಂತ ಫೈಂಡ್ ಔಟ್ ಮಾಡಿದ್ರೆ ಇದಕ್ಕೆಲ್ಲ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತಾನೆ. ಈಗ ಒಂದು ಐಡಿಯಾ ಮಾಡಿದ ಜಾನ್ ಶರ್ಮಿಳಾಗೆನೆ ಗೊತ್ತಿಲ್ಲದ ಹಾಗೆ ಆಕೆಯ ಚೈಲ್ಡ್ಹುಡ್ ಬಗ್ಗೆ ಎನ್ಕ್ವೈರಿ ಮಾಡಿಸ್ತಾನೆ. ಮರುದಿನ ಜಾನ್ಗೆ ಶರ್ಮಿಳಾ ಬಗ್ಗೆ ಏನೋ ಗೊತ್ತಾಗುತ್ತೆ. ತಕ್ಷಣವೇ ಆಕೆಯನ್ನ ಕರೆದುಕೊಂಡು ವಿಶ್ವನಾಥ್ ಎಂಬಾತನ ಜೆರಾಕ್ಸ್ ಅಂಗಡಿಗೆ ಹೋಗ್ತಾನೆ. ಆ ವಿಶ್ವನಾಥ್ಗೆ ವಿಶ್ವನಾಥ್ ಈಕೆ ಯಾರು ಅಂತ ಗೊತ್ತಾಯ್ತಾ ಅಂತ ಕೇಳ್ತಾನೆ. ಆತ ಇಲ್ಲ ಅಂತ ಹೇಳಿದಾಗ ಈಕೆ ಹೆಸರು ಶರ್ಮಿಳಾ ಅಂತ ಜಾನ್ ಹೇಳ್ತಾನೆ. ಏನು, ನಿನ್ನ ಹೆಸರು ಶರ್ಮಿಳಾನ? ನೀನು ರಾಧಾಮಣಿಯ ಮಗಳ ಅಂತ ಕೇಳ್ತಾನೆ. ಆಕೆ ಹೌದು ಅಂತ ಹೇಳ್ತಿದ್ದ ಹಾಗೆ ಆತ ಪ್ರಜ್ಞೆ ತಪ್ಪಿ ಅಲ್ಲೇ ಬಿದ್ದು ಬಿಡ್ತಾನೆ. ತಕ್ಷಣವೇ ಇವರಿಬ್ಬರು ವಿಶ್ವನಾಥ್ ನನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಸ್ವಲ್ಪ ಸಮಯದ ನಂತರ ವಿಶ್ವನಾಥ್ಗೆ ಪ್ರಜ್ಞೆ ಬರುತ್ತೆ. ಜಾನ್ ಅವನಿಗೆ, ವಿಶ್ವನಾಥ್ 30 ವರ್ಷಗಳ ಹಿಂದೆ ಶರ್ಮಿಳಾಳ ತಾಯಿ ಹಾಗೂ ನೀನು ಒಂದೇ ಪೊಲಿಟಿಕಲ್ ಪಾರ್ಟಿಯಲ್ಲಿ ಕೆಲಸ ಮಾಡ್ತಿದ್ರಿ ಅಂತ ಗೊತ್ತಾಯ್ತು. ಆದ್ರೆ ಆಗ ನೀನು ಮಾಡಿದ್ದ ಕೊಲೆಗಳು ಶರ್ಮಿಳಾಳಿಂದ ನಮಗೆ ಗೊತ್ತಾಗಿದೆ. ಅಷ್ಟಕ್ಕೂ ಏನ್ ನಡೀತು ಅಂತ ಕೇಳಿದಾಗ ವಿಶ್ವನಾಥ್ ಒಂದು ಸ್ಟೋರಿ ಹೇಳೋದಕ್ಕೆ ಶುರು ಮಾಡ್ತಾನೆ. ಸುಮಾರು 30 ವರ್ಷಗಳ ಹಿಂದೆ ನಾನು ಹಾಗೂ ರಾಧಾಮಣಿ ಅಂದ್ರೆ ಶರ್ಮಿಳಾಳ ತಾಯಿ ಒಂದೇ ಪೊಲಿಟಿಕಲ್ ಪಾರ್ಟಿಯಲ್ಲಿ ಕೆಲಸ ಮಾಡ್ತಿದ್ವಿ. ಜೊತೆಗೆ ನಮ್ಮಿಬ್ಬರಿಗೆ ಚಿಕ್ಕ ವಯಸ್ಸಿನಿಂದಲೇ ಪರಿಚಯವಿದ್ದ ಕಾರಣ ತುಂಬಾನೇ ಕ್ಲೋಸ್ ಆಗಿದ್ವಿ. ಹೀಗಿರುವಾಗಲೇ ರಾಧಾಮಣಿಯ ಮನೆಯವರು ಆಕೆಗೆ ಬೇರೆ ಹುಡುಗನ ಜೊತೆ ಮದುವೆ ಮಾಡಿದ್ರು. ಆದ್ರೆ ಮದುವೆಯಾದ ಕೆಲವೇ ವರ್ಷಗಳ ನಂತರ ಆ ವ್ಯಕ್ತಿ ಸತ್ತು ಹೋದ. ಇದಾಗಿ ಮತ್ತಷ್ಟು ವರ್ಷಗಳ ನಂತರ ನಾನು ರಾಧಾಮಣಿಯನ್ನ ಮದುವೆ ಆಗೋದಕ್ಕೆ ಪ್ರಪೋಸ್ ಮಾಡಿದೆ. ಆದ್ರೆ ರಾಧಾಮಣಿ ಸೊಸೈಟಿಗೆ ಹೆದರಿಕೊಂಡು ನನ್ನನ್ನ ಮದುವೆ ಆಗೋದಕ್ಕೆ ಒಪ್ಪಿಕೊಳ್ಳಿಲ್ಲ. ಆದ್ರೆ ಇದರಿಂದಾಗಿ ನಮ್ಮಿಬ್ಬರ ಫ್ರೆಂಡ್ಶಿಪ್ ಏನೋ ಕೆಡ್ಲಿಲ್ಲ. ನಾನು ನನ್ನ ಪೊಲಿಟಿಕಲ್ ಪಾರ್ಟಿಯಲ್ಲಿ MLA ಟಿಕೆಟ್ ಸಿಗ್ಬೇಕು ಅಂತ ತುಂಬಾನೇ ಕಷ್ಟಪಡ್ತಿದ್ದೆ. ಆದ್ರೆ ಹೈಕಮಾಂಡ್ ನವರು ಆಪೋಸಿಟ್ ಪಾರ್ಟಿಯ ಲೀಡರ್ಸ್ ಗಳನ್ನ ಕೊಲೆ ಮಾಡಿಸೋದಕ್ಕೆ ನನಗೆ ಹೇಳ್ತಿದ್ರು. ನಾನು ಡೈರೆಕ್ಟ್ ಆಗಿ ಅವರನ್ನೆಲ್ಲ
ಸಾಯಿಸದೇ ಇದ್ರು ಎಲ್ಲ ಪ್ಲಾನ್ ಅನ್ನ ನಾನೇ ಮಾಡ್ತಿದ್ದೆ. ನನಗೆ ಕುಡಿಯುವ ಚಟ ಕೂಡ ಇದ್ದ ಕಾರಣ ಕುಡಿದ ನಶೆಯಲ್ಲಿ ಇದನ್ನೆಲ್ಲ ರಾಧಾಮಣಿಯ ಮನೆಗೆ ಹೋಗಿ ಹೇಳಿಕೊಳ್ತಿದ್ದೆ. ನಾನು ನಡೆದದ್ದನ್ನೆಲ್ಲ ಹೇಳಿಕೊಳ್ತಿದ್ದಾಗ ಶರ್ಮಿಳಾ ರಾಧಾಮಣಿಯ ತೊಡೆಯ ಮೇಲೆ ಮಲಗಿರ್ತಿದ್ಲು. ಮೋಸ್ಟ್ಲಿ ಇದೇ ಕಾರಣಕ್ಕೆ ಶರ್ಮಿಳಾಗೆ ನಾನು ಹೇಳಿದ್ದೆಲ್ಲ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಸ್ಟೋರ್ ಆಗಿದೆ ಅನ್ಸುತ್ತೆ. ಜಾನ್, ನಾನು ಬೇಕಂತ ಅದನ್ನೆಲ್ಲ ಮಾಡ್ಲಿಲ್ಲ. ನನ್ನ ಹೈಕಮಾಂಡ್ ನವರು ಹೇಳಿದ್ದಕ್ಕೆ ನಾನು ಇನ್ವಾಲ್ವ್ ಆದೆ. ಇದರಲ್ಲಿ ನಂದೇನೋ ತಪ್ಪಿಲ್ಲ, ದಯವಿಟ್ಟು ನನ್ನನ್ನ ಅರೆಸ್ಟ್ ಮಾಡಬೇಡಿ ಅಂತ ಬೇಡಿಕೊಳ್ತಾನೆ. ಆದ್ರೆ ಜಾನ್ ಮಾತ್ರ ನೀನು ಡೈರೆಕ್ಟ್ ಆಗಿ ಮರ್ಡರ್ ಗಳನ್ನ ಮಾಡಿಲ್ಲ ಅಂದ್ರೂ ಕೂಡ ನಿನ್ನ ಇನ್ವಾಲ್ವ್ಮೆಂಟ್ ಇದೆ ಅಲ್ವಾ, ನಿನ್ನನ್ನ ಕೋರ್ಟ್ಗೆ ಸರೆಂಡರ್ ಮಾಡ್ತೀವಿ, ನಿನ್ಗೇನ್ ಶಿಕ್ಷೆ ಆಗ್ಬೇಕು ಅದು ಆಗ್ಲೇಬೇಕು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಎಲ್ಲರೂ ಹೋದ ನಂತರ ಶರ್ಮಿಳಾ ವಾಪಸ್ ವಿಶ್ವನಾಥ್ನ ಬಳಿಗೆ ಬರ್ತಾಳೆ. ಅಂಕಲ್, ಚಿಕ್ಕ ವಯಸ್ಸಲ್ಲಿ ನನ್ನ ತಂದೆ ತೀರಿಕೊಂಡಾಗ ನಮ್ಮ ರಿಲೇಟಿವ್ಸ್ ಗಳು ಯಾರು ಕೂಡ ಹೆಲ್ಪ್ ಮಾಡಲಿಲ್ಲ. ಆದ್ರೆ ನೀವೇ ಮುಂದೆ ನಿಂತು ಎಲ್ಲ ಕೆಲಸಗಳನ್ನ ಮಾಡಿ ನಮಗೆ ತುಂಬಾನೇ ಹೆಲ್ಪ್ ಮಾಡಿದ್ರಿ. ಈ ವಯಸ್ಸಲ್ಲಿ ನೀವು ಜೈಲಿಗೆ ಹೋಗೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಈ ದುಡ್ಡನ್ನ ತೆಗೆದುಕೊಳ್ಳಿ, ದಯವಿಟ್ಟು ಯಾರಿಗೂ ಸಿಗದ ಹಾಗೆ ಎಲ್ಲಾದ್ರೂ ಹೊರಟು ಹೋಗಿ ಅಂತ ಹೇಳ್ತಾಳೆ. ಇಲ್ಲಿಗೆ ಸೀನ್ ಕಟ್ ಹಾಕಿ ಸ್ವಲ್ಪ ಸಮಯದ ನಂತರ ಜಾನ್ಗೆ ಗೊತ್ತಾಗುತ್ತೆ ವಿಶ್ವನಾಥ್ ಹಾಸ್ಪಿಟಲ್ ನಿಂದ ತಪ್ಪಿಸಿಕೊಂಡಿದ್ದಾನೆ ಅಂತ. ಅದೇ ಸಮಯಕ್ಕೆ ರಾಜನ್ ಹಾಗೂ ಶಾಲಿನಿ ಹೋಗಿ ನಿತಿನ್ ಸ್ಕೂಲ್ ನಿಂದ ಕರೆದುಕೊಂಡು ಬರ್ತಾರೆ. ಈಗ ನಿತಿನ್ ಹೇಳೋದೇನಂದ್ರೆ ತನ್ನ ಅಜ್ಜಿ ರಾಧಾಮಣಿಯ ಕೊಲೆ ಹೇಗಾಯ್ತು ಅಂತ ನನಗೆ ಸ್ಟೋರಿ ಗೊತ್ತಿದೆ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಮತ್ತೊಂದು ಕಡೆ ವಿಶ್ವನಾಥ್ ಯಾರಿಗೂ ಗೊತ್ತಾಗದ ಹಾಗೆ ಶರ್ಮಿಳಾಳ ಅಪಾರ್ಟ್ಮೆಂಟ್ ನ ಒಳಗಡೆ ಬರ್ತಾನೆ. ಸ್ನೇಹಿತರೆ, ಈಗ ಚಿತ್ರದ ಅಲ್ಟಿಮೇಟ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ವಿಶ್ವನಾಥ್ ಶರ್ಮಿಳಾಗೆ, ಶರ್ಮಿಳಾ, ನೀನು ಇದುವರೆಗೂ ನಾನು ಮಾಡಿರುವ ಬೇರೆ ಕೊಲೆಗಳ ಸ್ಟೋರೀಸ್ ಗಳನ್ನ ನಿನ್ನ ಮಗನಿಗೆ ಹೇಳಿದೀಯಾ? ಇದರರ್ಥ ನಿನ್ನ ತಾಯಿಯನ್ನ ಕೂಡ ಕೊಲೆ ಮಾಡಿರೋದು ನಾನೇ ಅಂತ ಖಂಡಿತವಾಗಿಯೂ ಗೊತ್ತಿರುತ್ತೆ. ಆ ದಿನ ನಾನು ನಿನ್ನ ತಾಯಿಯನ್ನ ಕೊಲೆ ಮಾಡಬೇಕು ಅಂತ ಅಂದುಕೊಂಡೇ ಇರಲಿಲ್ಲ. ಆದ್ರೆ ನಾನು ಹೇಳ್ತಿದ್ದ ಸ್ಟೋರೀಸ್ ಗಳನ್ನ ಕೇಳ್ತಿದ್ದ ನಿನ್ನ ತಾಯಿ ಒಂದು ದಿನ ಇದನ್ನೆಲ್ಲ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ನನ್ನ ಜೊತೆಗೇನೆ ಜಗಳ ಮಾಡಿದ್ಲು. ನನಗೆ ತುಂಬಾನೇ ಕೋಪ ಬಂದು ಕುಡಿದ ನಶೆಯಲ್ಲಿ ನಿನ್ನ ತಾಯಿಯನ್ನ ಸಾಯಿಸಿಬಿಟ್ಟೆ. ಆ ಸಮಯದಲ್ಲಿ ನೀನು ಅಲ್ಲೇ ಸೋಫಾದ ಮೇಲೆ ಮಲಗಿಕೊಂಡಿದ್ದೆ. ಖಂಡಿತ ನಿನಗೆ ಆ ನೆನಪುಗಳು ಕೂಡ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಸ್ಟೋರ್ ಆಗಿರುತ್ತೆ. ಒಂದಲ್ಲ ಒಂದು ದಿನ ನೀನು ಆ ಸ್ಟೋರೀಸ್ ಗಳನ್ನ ಜಾನ್ಗೆ ಹೇಳ್ತೀಯ. ನಾನು ಸೇಫ್ ಆಗಿರ್ಬೇಕಂದ್ರೆ ನೀನು ಬದುಕಿರಬಾರ್ದು ಅಂತ ಆಕೆ ಕತ್ತನ್ನ ಹಿಸ್ಕೋದಕ್ಕೆ ಶುರು ಮಾಡ್ತಾನೆ. ತನ್ನ ತಾಯಿಯನ್ನ ಕೂಡ ಇವನೇ ಕೊಲೆ ಮಾಡಿದ್ದು ಅಂತ ಗೊತ್ತಾಗಿ ಶರ್ಮಿಳಾಗೆ ತುಂಬಾನೇ ಶಾಕ್ ಆಗುತ್ತೆ. ತನ್ನ ಪ್ರಾಣವನ್ನ ಕಾಪಾಡಿಕೊಳ್ಳೋದಕ್ಕೆ ಅವನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅಷ್ಟರಲ್ಲಿ ಅನುಮಾನ ಬಂದು ಅಲ್ಲಿಗೆ ಬಂದ ಜಾನ್ ವಿಶ್ವನಾಥ್ನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಫೈಟ್ ಮಾಡ್ತಿರುವಾಗ ವಿಶ್ವನಾಥ್ ಬಾಲ್ಕನಿಯಲ್ಲಿದ್ದ ಒಂದು ಬಟ್ಟೆಯ ಮೇಲೆ ಕಾಲಿಟ್ಟು ಕಾಲು ಜಾರಿ ಅಲ್ಲಿಂದ ಕೆಳಗಡೆ ಬಿದ್ದು ಸತ್ತು ಹೋಗ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಕ್ಲೈಮ್ಯಾಕ್ಸ್ ನಲ್ಲಿ ಶರ್ಮಿಳಾ ತನ್ನ ಮಗನನ್ನ ಕರೆದುಕೊಂಡು ಸ್ವೀಡನ್ಗೆ ಹೋಗೋದಕ್ಕೆ ರೆಡಿ ಆಗ್ತಿರ್ತಾಳೆ. ಜಾನ್ ಇವರಿಬ್ಬರನ್ನ ಏರ್ಪೋರ್ಟ್ಗೆ ಡ್ರಾಪ್ ಮಾಡೋದಕ್ಕೆ ಅಂತ ತನ್ನ ಕಾರ್ನಲ್ಲಿ ಕರೆದುಕೊಂಡು ಹೊರಡ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಶರ್ಮಿಳಾಗೆ ತನ್ನ ತಾಯಿಯನ್ನ ಕೊಲೆ ಮಾಡಿದ್ದು ಯಾರು ಅಂತ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಸ್ಟೋರ್ ಆಗಿರುತ್ತೆ. ಆದ್ರೆ ಶರ್ಮಿಳಾ ನಾರ್ಮಲ್ ಆಗಿದ್ದಾಗ ಆಕೆಗೆ ಆ ನೆನಪುಗಳು ಬರ್ತಿರೋದಿಲ್ಲ. ಮಲಗಿಕೊಂಡಿದ್ದಾಗ ಮಾತ್ರನೇ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿದ್ದ ಆ ಎಲ್ಲ ನೆನಪುಗಳನ್ನ ತನ್ನ ಮಗನಿಗೆ ಹೇಳಿಕೊಳ್ತಿರ್ತಾಳೆ. ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.